ಎಲ್ಲರಿಗೂ ನಮಸ್ಕಾರ. ಭಾರತದ ಮೊದಲ ಸಾಮ್ರಾಜ್ಯ ಅಂತ ಕನ್ಸಿಡರ್ ಮಾಡಿರುವಂತಹ ಮೌರ್ಯ ಸಾಮ್ರಾಜ್ಯದ ಕುರಿತಾಗಿ ಇವತ್ತಿನ ಭಾಗದಲ್ಲಿ ನಾವು ಹಲವಾರು ಪ್ರಮುಖವಾದಂತಹ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ಇದೆಲ್ಲ ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಾದಂತಹ ಪ್ರಶ್ನೆಗಳನ್ನು ಇದು ಒಳಗೊಂಡಿದೆ. ಮೊದಲನೆಯ ಪ್ರಶ್ನೆ, ಮೌರ್ಯ ರಾಜಧಾನಿ ಪಾಟಲಿಪುತ್ರವು ಯಾವ ಪುರಾತತ್ವ ಅವಶೇಷಗಳೊಂದಿಗೆ ಸಂಬಂಧ ಹೊಂದಿದೆ? ದ ಮೌರ್ಯನ್ ಕ್ಯಾಪಿಟಲ್ ಆಫ್ ಪಾಟಲಿಪುತ್ರ ಹ್ಯಾಸ್ ಬಿನ್ ಅಸೋಸಿಯೇಟೆಡ್ ವಿತ್ ದ ಆರ್ಕಿಯೋಲಾಜಿಕಲ್ ರಿಮೇನ್ಸ್ ಆಫ್ ಅಂತ. ಸೊ UPSC CAPF 2021ರಲ್ಲಿ ಕೇಳಲಾದಂಥ ಪ್ರಶ್ನೆ. ಬುಲಂದಿಬಾಗ್ ಮತ್ತು ರಾಜಗೃಹ, ಕುಮ್ರಹಾರ್ ಮತ್ತು ಮೊಚರಿಂ, ಕುಮ್ರಹಾರ ಮತ್ತು ಬುಲಂದಿಬಾಗ್, ಕುಮ್ರಹಾರ್ ಮತ್ತು ಜಲಲ್ಗಾಡ್. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕುಮ್ರಹಾರ ಮತ್ತು ಬುಲಂದಿಬಾಗ್. ಸೊ ಮೌರ್ಯ ಸಾಮ್ರಾಜ್ಯದ ವೈಭವವನ್ನು ಪ್ರತಿಬಿಂಬಿಸಲು ಪಾಟಲಿಪುತ್ರದಲ್ಲಿ ರಾಜಧಾನಿ ಮತ್ತು ಪಾಟಲಿಪುತ್ರ ರಾಜಧಾನಿಯಾಗಿತ್ತು. ಸೊ ಅದೇ ರೀತಿಯಾಗಿ ಕುಮ್ರಹಾರನಲ್ಲಿ ಅರಮನೆಗಳನ್ನು ರಚಿಸಲಾಗಿತ್ತು. ಎರಡೂ ಕೂಡ ಪ್ರಮುಖವಾದಂತಹ ತಾಣಗಳು ಪಾಟಲಿಪುತ್ರಕ್ಕೆ ಸಂಬಂಧಪಟ್ಟಿದೆ. ಪ್ರಶ್ನೆ, ಅಶೋಕನ ಪ್ರಾಂತ್ಯದ ಪೂರ್ವದ ಭಾಗದಲ್ಲಿ ಈ ಕೆಳಗಿನ ಯಾವ ಶಾಸನವನ್ನು ಸ್ಥಾಪಿಸಲಾಗಿದೆ? ವಿಚ್ ಒನ್ ಅಮಾಂಗ್ ದ ಫಾಲೋವಿಂಗ್ ಇನ್ಸ್ಕ್ರಿಪ್ಷನ್ ವಾಸ್ ಇನ್ಸ್ಟಾಲ್ಡ್ ಇನ್ ದ ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ಅಶೋಕಾಸ್ ಟೆರಿಟರಿ? ಸೊ ಇದನ್ನು ಕೂಡ UPSC CAPF 2013ರಲ್ಲಿ ಕೇಳಲಾದಂಥ ಪ್ರಶ್ನೆ. ಸೊ ಆಪ್ಷನ್ ಬರಾಬರ್ ಬೆಟ್ಟದ ಗುಹೆ ಶಾಸನ, ದೌಲಿ ಪ್ರಮುಖ ಶಿಲಾಶಾಸನಗಳು, ಸಹಸ್ರಂ ಸಣ್ಣ ಶಿಲಾಶಾಸನಗಳು, ಲೌರಿಯಾ ಅರರಾಜ್ ಸ್ತಂಭ ಶಾಸನಗಳು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ಸೊ ಇಲ್ಲಿದೆಯಲ್ಲ ಅತಿ ದೊಡ್ಡದಾದಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಕಳಿಂಗ ಯುದ್ಧ ನಡೆದಂತಹ ಪ್ರದೇಶ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕಳಿಂಗ ಶಾಸನ 6ರಲ್ಲಿ ಅವರು ಏನನ್ನ ಹೇಳಿದ್ದಾರೆ ಅಂತ ಹೇಳಬೇಕಂದ್ರೆ, ಇಡೀ ಪ್ರಪಂಚದ ಕಲ್ಯಾಣ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿರೋದನ್ನು ನಾವು ಈ ಒಂದು ಕಳಿಂಗ ಶಾಸನದ 6ನೇ ಭಾಗದಲ್ಲಿ ನೋಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮೂರನೆಯ ಪ್ರಶ್ನೆ, ದಕ್ಷಿಣ ಪಥ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಪ್ರಾಚೀನ ವ್ಯಾಪಾರ ಮಾರ್ಗವು ಸಂಪರ್ಕಗೊಂಡಿದೆ. ದ ಏನ್ಸಿಯಂಟ್ ಟ್ರೇಡ್ ರೂಟ್ ಪಾಪ್ಯುಲರ್ಲಿ ಕಾಲ್ಡ್ ದ ದಕ್ಷಿಣ ಪಥ ಕನೆಕ್ಟೆಡ್. ಸೊ ಇದನ್ನು UPSC CAPF 2013ನೇ ಪರೀಕ್ಷೆಯಲ್ಲಿ ಕೇಳಲಾದಂಥದ್ದು. ಆಪ್ಷನ್ ಗೋಲ್ಕೊಂಡದೊಂದಿಗೆ ಅಜಂತ, ಮುಜರಿಸ್ನೊಂದಿಗೆ ಎಲ್ಲೊರ, ಅರಿಕಮೇಡು ಜೊತೆ ಅಜಂತ, ಪಾಟಲಿಪುತ್ರದೊಂದಿಗೆ ಅಜಂತ. ಇಲ್ಲಿ ಸರಿಯಾದ ಉತ್ತರ ಪಾಟಲಿಪುತ್ರದೊಂದಿಗೆ ಅಜಂತ. ನಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಸಿಲ್ಕ್ ರೂಟ್ ಇದೆಲ್ಲ ಚೀನಾಕ್ಕೆ ಸಂಬಂಧಪಟ್ಟಿರೋದು, ಅದನ್ನು ನಾವು ದೊಡ್ಡ ಮಾರ್ಗ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೆಯ ಅತಿ ದೊಡ್ಡ ಮಾರ್ಗ ಯಾವುದು ಅಂತ ಹೇಳಬೇಕಂದ್ರೆ ಅದು ದಕ್ಷಿಣ ಪಥ. ಸೊ ಇದನ್ನು ದಕ್ಷಿಣ ಪಥ ಅನ್ನೋದು ದಕ್ಷಿಣ ಭಾಗದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಮಾರ್ಗದ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ. ಸೊ ಬೌದ್ಧ ಸಾಹಿತ್ಯವು ಪಾಟಲಿಪುತ್ರ ಮತ್ತು ಕೌಸುಂಬಿಯಿಂದ ಗೋದಾವರಿಯಲ್ಲಿ ಪ್ರತಿಷ್ಠಾನಕ್ಕೆ ಹೋಗುವ ಹಲವಾರು ವ್ಯಾಪಾರಿಗಳನ್ನು ಸಹ ಇದು ಗಮನಿಸುತ್ತೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಈ ಕೆಳಗಿನವರಲ್ಲಿ ಯಾರು ಮೊದಲು ಅಶೋಕ ಚಕ್ರವರ್ತಿಯ ಶಾಸನಗಳನ್ನು ಅರ್ಥೈಸಿದ್ರು? ಇದನ್ನು ತುಂಬಾನೇ ಎಕ್ಸಾಮಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಹೂ ಆಫ್ ದ ಫಾಲೋವಿಂಗ್ had first deciphered the edicts of Emperor Ashoka? UPSC CSC 2016ರಲ್ಲಿ ಕೇಳಿರುವಂಥ ಪ್ರಶ್ನೆ. ಸೊ ಜಾರ್ಜ್ ಬಿಲ್ಲರ್, ಜೇಮ್ಸ್ ಪ್ರಿನ್ಸೆಪ್, ಮ್ಯಾಕ್ಸ್ ಮುಲ್ಲರ್ ಮತ್ತು ವಿಲಿಯಂ ಜೋನ್ಸ್. ಇದು ಸರಿಯಾದ ಉತ್ತರ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಬಿ, ಜೇಮ್ಸ್ ಪ್ರಿನ್ಸೆಪ್. ಸೊ ಇವರು ಇದರೆಲ್ಲ ಪ್ರಮುಖವಾಗಿ ಯಾವ ದೇಶದ ವಿದ್ವಾಂಸರು ಅಂತ ಹೇಳಬೇಕಂದ್ರೆ ಯುರೋಪಿಯನ್ ವಿದ್ವಾಂಸರು. ಸೊ ಇವರು 1837ರಲ್ಲಿ ಅಶೋಕನ ಶಾಸನಗಳನ್ನು ಅರ್ಥೈಸಿದಂತಹ ಮೊದಲ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಯಾವ ರಾಜನನ್ನ ಬೌದ್ಧ ಧರ್ಮದ ಕಾನ್ಸ್ಟಂಟೈನ್ ಎಂದು ಕರೆಯಲಾಗುತ್ತೆ? ವಿಚ್ ಕಿಂಗ್ ಈಸ್ ನೋನ್ ಆಸ್ ಕಾನ್ಸ್ಟಂಟೈನ್ ಆಫ್ ಬುದ್ಧಿಸಮ್? ಚಂದ್ರಗುಪ್ತ ಮೌರ್ಯ, ಅಶೋಕ, ಅಕ್ಬರ, ಶ್ರೀ ಕೃಷ್ಣದೇವರಾಯ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಶೋಕ ಆಗತ್ತೆ. ಸೊ ಕ್ರಿಶ್ಚಿಯನ್ ಧರ್ಮದಲ್ಲಿ ಕಾನ್ಸ್ಟಂಟೈನ್ ಅವರು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ರು ಆ ಧರ್ಮಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಬೌದ್ಧ ಧರ್ಮದಲ್ಲಿ ಅಶೋಕ ಕೂಡ ಅಷ್ಟೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರೋದ್ರಿಂದ ಅಶೋಕನನ್ನು ಬೌದ್ಧ ಧರ್ಮದ ಕಾನ್ಸ್ಟಂಟೈನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದಷ್ಟೇ ಅಲ್ಲ, ಬುದ್ಧನನ್ನು ಮನುಕುಲದ ಸಾರ್ವತ್ರಿಕ ರಕ್ಷಕ ಅಂತ ಪರಿಗಣಿಸಿದ್ರೆ ಅಶೋಕನನ್ನು ಸಾರ್ವತ್ರಿಕ ರಾಜ ಅಂತ ನಾವು ಪರಿಗಣಿಸ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗತ್ತೆ? ಆಪ್ಷನ್ ಬಿ ಆಗತ್ತೆ. ಮುಂದಿನ ಪ್ರಶ್ನೆ, ಮೆಗಸ್ತನಿಸನ ಆಳ್ವಿಕೆಯಲ್ಲಿ ಭಾರತಕ್ಕೆ ಅಂದರೆ ಮೆಗಸ್ತನಿಸ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ?
Megasthenes visited India during the reign of ಚಂದ್ರಗುಪ್ತ ಮೌರ್ಯ, ಅಶೋಕ, ಬಿಂದುಸಾರ ಮತ್ತು ಮಹಾಪದ್ಮಾನಂದ. ಸೊ ಯಾವ ಒಬ್ಬ ರಾಯಭಾರಿ ಯಾರ ಆಡಳಿತಕ್ಕೆ ಭಾರತಕ್ಕೆ ಬಂದ ಅನ್ನುವಂಥ ಪ್ರಶ್ನೆಗಳು ನಿಮಗೆ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಚಂದ್ರಗುಪ್ತ ಮೌರ್ಯ. ಸೊ ಗ್ರೀಕ್ ಇತಿಹಾಸಕಾರ ಮೆಗಸ್ತನಿಸ್ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಭಾರತಕ್ಕೆ ಬರ್ತಾನೆ. ಸೊ ಈ ಪ್ರಶ್ನೆ ಕೂಡ ನಿಮ್ಮ FDA, STA, PSI ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಅತಿ ಪ್ರಮುಖ ಪ್ರಶ್ನೆ. ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಯಾರು? ಹೂ ರೋಟ್ ಮುದ್ರಾ ರಾಕ್ಷಸ? ವಿಶಾಖದತ್ತ, ಪಾಣಿನಿ, ಪತಂಜಲಿ ಮತ್ತು ಶೂದ್ರಕ. ಸೊ ಇದಂತೂ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಅತಿ ಸಿಂಪಲ್ ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ವಿಶಾಖದತ್ತ. ಸೊ ಮುದ್ರಾ ರಾಕ್ಷಸ ಇದೊಂದು ಸಂಸ್ಕೃತ ನಾಟಕ ಆಗಿದ್ದು, ಸೊ ಇದು ಪ್ರಮುಖವಾಗಿ ಕೌಟಿಲ್ಯನ ಸಹಾಯದಿಂದ ಯಾವ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬರ್ತಾನೆ ಮತ್ತು ಹೊಸ ಸಾಮ್ರಾಜ್ಯದ ಸ್ಥಾಪನೆಗೆ ಅಡಿಪಾಯ ಹಾಕ್ತಾನೆ ಅನ್ನೋದರ ಕುರಿತಾಗಿ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಈ ಕೆಳಗಿನ ಆಡಳಿತಗಾರರಲ್ಲಿ ಯಾರು ಈ ಶಾಸನದ ಮೂಲಕ ತನ್ನ ಪ್ರಜೆಗಳಿಗೆ ಸಲಹೆ ನೀಡಿದ್ರು? ಸೊ ಸಲಹೆ ಏನಿದೆ ಅಂದರೆ, ಯಾರು ತನ್ನ ಧಾರ್ಮಿಕ ಪಂಥವನ್ನು ಹೊಗಳುತ್ತಾನೋ ಅಥವಾ ತನ್ನ ಸ್ವಂತ ಪಂಥವನ್ನು ವೈಭವೀಕರಿಸುವ ದೃಷ್ಟಿಯಿಂದ ತನ್ನ ಪಂಥದ ಮೇಲಿನ ಅತಿಯಾದ ಭಕ್ತಿಯಿಂದ ಇತರ ಪಂಥಗಳನ್ನು ದೂಷಿಸುತ್ತಾನೋ ಅವನು ತನ್ನ ಪಂಥವನ್ನು ತೀವ್ರವಾಗಿ ಗಾಯಗೊಳಿಸುತ್ತಾನೆ. ಸೊ ಇದು UPSC CSE 2020ರಲ್ಲಿ ಕೇಳಿರುವಂಥ ಪ್ರಶ್ನೆ. ಆಪ್ಷನ್ ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನ, ಕೃಷ್ಣದೇವರಾಯ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಶೋಕ. ಅಶೋಕ ತನ್ನ 12ನೆಯ ಮೇಜರ್ ರಾಕ್ ಎಡಿಕ್ಟ್ನಲ್ಲಿ ಇದರ ಕುರಿತಾಗಿ ಉಲ್ಲೇಖವನ್ನ ಮಾಡಿದ್ದಾನೆ. ಇದಷ್ಟೇ ಅಲ್ಲ, ಆತನ ಶಾಸನಗಳನ್ನು ಅರ್ಥೈಸಿದಂತಹ ಮೊದಲ ವ್ಯಕ್ತಿ ಜೇಮ್ಸ್ ಪ್ರಿನ್ಸೆಪ್. ನಾನು ಯಾಕೆ IAS KS ಎಲ್ಲ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊದಲು IASನಲ್ಲಿ, ಆಮೇಲೆ KS, ಅದಾದ ನಂತರ FDA, STA, PSI, PC, KA ಎಕ್ಸಾಮ್ನಲ್ಲಿ ಈ ಪ್ರಶ್ನೆಗಳು ರಿಪೀಟ್ ಆಗೋದ್ರಿಂದ ಮತ್ತು ಈ ಸಾಮ್ರಾಜ್ಯದ ಮೇಲೆ ಎಲ್ಲ ಪ್ರಶ್ನೆಗಳು ಒಂದು ಕಡೆ ನಿಮಗೆ ಲಭ್ಯವಾಗಲಿ ಅನ್ನುವಂಥ ದೃಷ್ಟಿಯಿಂದ ಎಲ್ಲವನ್ನ ಕಲೆಕ್ಟ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅಶೋಕನಿಗೆ ಸಂಬಂಧಪಟ್ಟಂತೆ 14 ಪ್ರಮುಖ ಶಿಲಾಶಾಸನಗಳನ್ನು ನಾವು ನೋಡ್ಬೋದು. 12ನೇ ಶಿಲಾಶಾಸನಗಳ ಕುರಿತಾಗಿ ಇವಾಗಷ್ಟೇ ನಾವು ನೋಡಿದ್ವಿ, ಅದರಲ್ಲಿ ಇರುವಂಥ ಸಲಹೆಗಳನ್ನು ನೋಡಿದ್ವಿ. ಸೊ ಉಳಿದ ಪ್ರಮುಖ ಶಾಸನಗಳು ಯಾವುದರ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದು ಪ್ರಾಣಿ ಹತ್ಯೆಯನ್ನು ನಿಷೇಧಿಸುತ್ತೆ. ಎರಡನೇದು ಮನುಷ್ಯ ಮತ್ತು ಪ್ರಾಣಿಗಳ ಆರೈಕೆ. ಮೂರನೆಯದು ಬ್ರಾಹ್ಮಣರಿಗೆ ಉದಾರತೆ. ನಾಲ್ಕನೆಯದು ದಮ್ಮದ ಧ್ವನಿ. ಐದನೆಯದು ಗುಲಾಮ ಹಕ್ಕು. ಆರನೆಯದು ಕಲ್ಯಾಣ ಕ್ರಮ. ಏಳನೆಯ ಶಾಸನ ಎಲ್ಲ ಧರ್ಮಗಳಿಗೆ ಸಹಿಷ್ಣುತೆ. ಎಂಟನೆಯದು ಬೋಧಗಯಾಕ್ಕೆ ಅಶೋಕನ ಮೊದಲ ಭೇಟಿ. 9ನೆಯ ಶಾಸನ ಜನಪ್ರಿಯ ಸಮಾರಂಭಗಳನ್ನು ಖಂಡಿಸುತ್ತದೆ. 10ನೆಯದು ವ್ಯಕ್ತಿಯ ವೈಭವದ ಬಯಕೆಯನ್ನು ನಿರಾಕರಿಸುತ್ತದೆ. 11ನೆಯ ಶಾಸನ ದಮ್ಮವನ್ನು ವಿವರಿಸುತ್ತೆ. 13ನೆಯ ಶಾಸನ ಕಳಿಂಗದ ಮೇಲೆ ಅಶೋಕನ ವಿಜಯ. 14ನೆಯ ಶಾಸನ ದೇಶದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಲಾದ ಶಾಸನಗಳ ಕೆತ್ತನೆ. ಇದರಲ್ಲಿ ಎಲ್ಲದರಲ್ಲಿ ಇಂಪಾರ್ಟೆಂಟ್ ಯಾವುದು? ನಮ್ಮ 13ನೆಯ ಶಾಸನ. ಅಶೋಕನ ಸಾಮ್ರಾಜ್ಯದ ಕೆಳಗಿನ ಪ್ರಾಂತ್ಯಗಳನ್ನು ದಕ್ಷಿಣದಿಂದ ಉತ್ತರಕ್ಕೆ ಜೋಡಿಸಿ. ಅರೇಂಜ್ ದ ಫಾಲೋವಿಂಗ್ ಪ್ರಾವಿನ್ಸಸ್ ಆಫ್ ಅಶೋಕನ್ ಎಂಪೈರ್ ಫ್ರಮ್ ಸೌತ್ ಟು ನಾರ್ತ್. ತೋಸಲಿ, ತಕ್ಷಶಿಲಾ, ಸುವರ್ಣಗಿರಿ. ಸೊ ಕೆಳಗೆ ಕೊಟ್ಟಂತಹ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ಸೊ ಇದರ ಪ್ರಕಾರ ನಾವು ದಕ್ಷಿಣದಿಂದ ಉತ್ತರಕ್ಕೆ ಇದನ್ನು ಜೋಡಿಸ್ತಾ ಹೋದರೆ, ಈ ಪ್ರಾಂತ್ಯಗಳನ್ನು ಜೋಡಿಸ್ತಾ ಹೋದರೆ, ಮೊದಲು ಬರೋದು ಸುವರ್ಣಗಿರಿ, ಆಮೇಲೆ ತೋಸಲಿ, ಆಮೇಲೆ ಬರೋದು ತಕ್ಷಶಿಲಾ. ಸೊ ಅಶೋಕನ ಪ್ರಾಂತ್ಯಗಳನ್ನು ಅಥವಾ ಸಾಮ್ರಾಜ್ಯವನ್ನು ಪ್ರಮುಖವಾಗಿ 5 ಪ್ರಮುಖ ಪ್ರಾಂತೀಯ ಕೇಂದ್ರಗಳನ್ನಾಗಿ ವಿಂಗಡಿಸಲಾಗಿತ್ತು. ತೋಸಲಿ ಪೂರ್ವದಲ್ಲಿ, ಉಜ್ಜಯಿನಿ ಪಶ್ಚಿಮದಲ್ಲಿ, ಸುವರ್ಣಗಿರಿ ದಕ್ಷಿಣದಲ್ಲಿ, ತಕ್ಷಶಿಲಾ ಉತ್ತರದಲ್ಲಿ ಮತ್ತು ಪಾಟಲಿಪುತ್ರ ಸಾಮ್ರಾಜ್ಯಶಾಹಿ ರಾಜಧಾನಿಯಾಗಿತ್ತು. ಸೊ ಈ ರೀತಿಯಾದಂಥ ಹಲವಾರು ಪ್ರಮುಖ ಮಾಹಿತಿಗಳು ನಿಮಗೆ ಈ ವಿಡಿಯೋದಲ್ಲಿ ಲಭ್ಯವಾಗುತ್ತೆ. ಯಾಕಂದರೆ ಹುಡುಕಿ ನಿಮಗೋಸ್ಕರ ಮಾಹಿತಿಗಳನ್ನು ನಾನು ತಂದಿದ್ದೀನಿ. ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ನಡುವಿನ ಭೂಮಿಯನ್ನು ಯಾರು ವಶಪಡಿಸಿಕೊಂಡರು ಎಂದು ಹೇಳಲಾಗುತ್ತೆ? ಹೂ ಇಸ್ ಸೆಡ್ ಟು ಹ್ಯಾವ್ ಕಾಂಕರ್ಡ್ ದ ಲ್ಯಾಂಡ್ ಬಿಟ್ವೀನ್ ಅರೇಬಿಯನ್ ಸೀ ಆ್ಯಂಡ್ ಬೇ ಆಫ್ ಬೆಂಗಾಲ್? ಕನಿಷ್ಕ, ಬಿಂದುಸಾರ, ವಿಕ್ರಮಾದಿತ್ಯ ಮತ್ತು ಅಜಾತಶತ್ರು. ಇಲ್ಲಿ ಸರಿಯಾದಂಥ ಉತ್ತರ ಬಿಂದುಸಾರ ಆಗತ್ತೆ. ಸೊ ನಮಗೆ ಇತಿಹಾಸಕಾರರ ಮೂಲಕ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ, ಅಥವಾ ಇಲ್ಲಿ ಪ್ರಮುಖವಾಗಿ ನಮಗೆ ಬಿಂದುಸಾರನ ಕುರಿತಾಗಿ ಹೇಳಬೇಕಂದ್ರೆ,
ಈ ಅರೇಬಿಯನ್ ಸಮುದ್ರ ಮತ್ತೆ ಬಂಗಾಳ ಕೊಲ್ಲಿ ನಡುವೆ ಬರುವಂತಹ 16 ಸಾಮ್ರಾಜ್ಯಗಳನ್ನ ಆತ ವಶಪಡಿಸಿಕೊಂಡಿದ್ದ. ಆತನ ಒಂದು ಏನೋ ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ ಭಾರತದ ದಕ್ಷಿಣ ಭಾಗಕ್ಕೆ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ಲಿಕ್ಕೋಸ್ಕರ 16 ರಾಜ್ಯಗಳನ್ನ ಆತ ತನ್ನ ಆಡಳಿತದ ಅವಧಿಯಲ್ಲಿ ವಶಪಡಿಸಿಕೊಂಡ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಈ ಒಂದು ಏನೋ ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ನಡುವಿನ 16 ಸಾಮ್ರಾಜ್ಯಗಳನ್ನ ವಶಪಡಿಸಿಕೊಂಡಂತಹ ಕೀರ್ತಿ ಯಾರಿಗೆ ಹೋಗುತ್ತೆ? ಬಿಂದುಸಾರ ಅವರಿಗೆ ಹೋಗುತ್ತೆ. ಈ ಕೆಳಗಿನ ಯಾವ ಆಡಳಿತಗಾರನನ್ನ ವೈರಿಗಳ ವಿಧ್ವಂಸಕ ಅಮಿತಘಾಟ ಎಂದು ಕರೆಯಲಾಗುತ್ತಿತ್ತು? ವಿಚ್ ಒನ್ ಆಫ್ ದ ಫಾಲೋವಿಂಗ್ ರೂಲರ್ಸ್ ವಾಸ್ ನೋನ್ ಆಸ್ ಅಮಿತಘಾಟ ದ ಡೆಸ್ಟ್ರಾಯರ್ ಆಫ್ ಫೋಸ್? ಸೊ ಈ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಕೇಳಿದ್ದಾರೆ. ಅಮಿತಘಾಟ ಪದದ ಅರ್ಥ ಏನಾಗಿತ್ತು ಅಂತ. ದ ಡೆಸ್ಟ್ರಾಯರ್ ಆಫ್ ಫೋಸ್ ಅಥವಾ ವೈರಿಗಳ ವಿಧ್ವಂಸಕ. ಸೊ ಇಲ್ಲಿ ಯಾರು ಅಂತ ನೋಡೋಣ. ಆಪ್ಷನ್ನಲ್ಲಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಕನಿಷ್ಕ ಮತ್ತು ಸಮುದ್ರಗುಪ್ತ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಿಂದುಸಾರ ಆಗತ್ತೆ. ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ಕಾರಣ? ಸಾಮ್ರಾಜ್ಯವನ್ನು ಸರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದ ಅಶೋಕನ ದುರ್ಬಲ ಉತ್ತರಾಧಿಕಾರಿಗಳು. ಆಪ್ಷನ್ ಬಿ ಅಶೋಕನ ಧಾರ್ಮಿಕ ನೀತಿ. ಆಪ್ಷನ್ ಸಿ ಅಶೋಕನು ತನ್ನ ನೆರೆಹೊರೆಯವರೊಂದಿಗೆ ಸ್ನೇಹ ಸಂಬಂಧವನ್ನ ಹೊಂದಿದ್ದನು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ನೋಡಿ ಹಲವಾರು ಕಾರಣಗಳು ಬರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಪ್ರಕಾರ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಆತನ ನಂತರ ಬಂದಂತಹ ಉತ್ತರಾಧಿಕಾರಿಗಳು ಅಷ್ಟು ಸಮರ್ಥರು ಆಗಿರಲಿಲ್ಲ. ಹಾಗಾದರೆ ಉಳಿದ ಕಾರಣಗಳನ್ನು ನಾವು ಹೇಳಬೇಕಂದ್ರೆ ಸಾಮ್ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರ ದಂಗೆಗಳು ಏಳಲಿಕ್ಕೆ ಸ್ಟಾರ್ಟ್ ಆಯಿತು. ಬ್ಯಾಕ್ಟ್ರಿಯನ್ ಗ್ರೀಕರ ಆಕ್ರಮಣದಿಂದಾಗಿ ಸಾಮ್ರಾಜ್ಯ ದುರ್ಬಲಗೊಳ್ಳಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವುಗಳು ಕೆಲವೊಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಮೌರ್ಯ ಸಾಮ್ರಾಜ್ಯದ ಒಂದು ಅವನತಿ ಹೊಂದಲಿಕ್ಕೆ. ಅಶೋಕ ಪದದ ಅಕ್ಷರಶಃ ಅರ್ಥವೇನು? ವಾಟ್ ಡಸ್ ದ ವರ್ಡ್ ಅಶೋಕ ಲಿಟ್ರಲಿ ಮೀನ್? ಮನೋಹರವಾದ ನೋಟವನ್ನು ಹೊಂದಿರುವವನು, ದೇವತೆಗಳಿಗೆ ಪ್ರಿಯನಾದವನು, ವೈರಿಗಳನ್ನು ಸಂಹರಿಸುವವನು, ದುಃಖದಿಂದ ಮುಕ್ತಿ ಹೊಂದುವವನು. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗತ್ತೆ. ಸೊ ಇಲ್ಲಿ ಎ ಶೋಕ ಅಥವಾ ಅಶೋಕ ಅನ್ನೋದು ಇದು ದುಃಖವಿಲ್ಲದ ಅನ್ನುವಂತಹ ಅರ್ಥವನ್ನು ನೀಡುತ್ತೆ. ಸೊ ಅಶೋಕವದನ ದಂತಕಥೆಯ ಪ್ರಕಾರ ಏನು ಹೇಳಲಾಗತ್ತೆ ಅಂದರೆ ಈ ಒಂದು ಹೆಸರನ್ನು ಅವರ ತಾಯಿ ಅಶೋಕನಿಗೆ ಈ ಒಂದು ಹೆಸರನ್ನು ಇಡ್ತಾರೆ. ಯಾಕಂತ ಹೇಳಬೇಕಂದ್ರೆ ಯಾವಾಗ ಅಶೋಕನ ಜನ್ಮ ಆಗತ್ತೆ ಅವಾಗಿನಿಂದ ತಾಯಿಯ ಎಲ್ಲ ಒಂದು ದುಃಖ ಅದು ತೆಗೆದು ಹಾಕತ್ತೆ. ಸೊ ಇದಷ್ಟೇ ಅಲ್ಲ, 3 ಮತ್ತು 4ನೇ ಶತಮಾನದ ದೀಪವಂಶದಲ್ಲಿ ಪ್ರಿಯದರ್ಶಿ ಎಂಬ ಹೆಸರು ಅಶೋಕನಿಗೆ ಸಂಬಂಧಪಟ್ಟಿದೆ ಅಂತ ಉಲ್ಲೇಖವನ್ನು ನೀಡಲಾಗಿದೆ. ಕೆಳಗಿನ ಯಾವ ಶಾಸನವು ಅಶೋಕನ ವೈಯಕ್ತಿಕ ಹೆಸರನ್ನ ಉಲ್ಲೇಖಿಸುತ್ತದೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಡಿಟ್ಸ್ ಮೆನ್ಷನ್ ದ ಪರ್ಸನಲ್ ನೇಮ್ ಆಫ್ ಅಶೋಕ? ಸೊ ಇದನ್ನು UPSC CSE 1997 ಪರೀಕ್ಷೆಯಲ್ಲಿ ಕೇಳಲಾಗಿರುವುದು. ಕಲ್ಸಿ ಶಾಸನ, ರುಮಿಂಟೈ ಶಾಸನ, ವಿಶೇಷ ಕಳಿಂಗ ಶಾಸನ ಮತ್ತು ಮಸ್ಕಿ ಶಾಸನ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಸ್ಕಿ ಶಾಸನ. ಅಶೋಕ ಅವರ ನಿಜವಾದ ಹೆಸರನ್ನ ಬಹಳ ಕಡಿಮೆ ಸ್ಥಳಗಳಲ್ಲಿ ಶಾಸನಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಮಸ್ಕಿಯಲ್ಲಿ ಪತ್ತೆಯಾದಂತಹ ಶಾಸನದಲ್ಲಿ ಅಶೋಕನನ್ನ ಪ್ರಿಯದರ್ಶಿ ಅಂತ ಉಲ್ಲೇಖಿಸಲಾಗಿದೆ. ಸೊ ಈ ಮಸ್ಕಿ ಶಾಸನವನ್ನ ನಾವು ಪತ್ತೆ ಮಾಡಿದ್ದು 1915ರಲ್ಲಿ. ಸೊ ಇದರಲ್ಲಿ ಪ್ರಿಯದರ್ಶಿ ಅನ್ನುವಂಥ ಹೆಸರಿನ ಉಲ್ಲೇಖ ಇದೆ. ಅಶೋಕನ ಆಡಳಿತದಲ್ಲಿ ರಜುಕರು ಏನನ್ನ ನೋಡಿಕೊಳ್ತಾ ಇದ್ರು? ಧಾರ್ಮಿಕ ವಿಷಯಗಳು, ತೆರಿಗೆಗಳ ಸಂಗ್ರಹ, ಪುರಸಭೆ ಆಡಳಿತ, ನ್ಯಾಯದ ಆಡಳಿತ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗತ್ತೆ. ಸೊ ನೋಡಿ, ಅಶೋಕನ ಆಡಳಿತ ಅವಧಿಯಲ್ಲಿ 2 ಪ್ರಮುಖ ಅಧಿಕಾರಿಗಳನ್ನು ನಾವು ನೋಡ್ಬೋದು. ಮೊದಲನೆಯವರು ರಜುಕರು, ಎರಡನೆಯವರು ಅಮಾತ್ಯರು. ರಜುಕರು ಪ್ರಮುಖವಾಗಿ ಕಲ್ಯಾಣ ಯೋಜನೆ, ಆಡಳಿತ ಸುಧಾರಣೆ, ನ್ಯಾಯಾಂಗ ಕಾರ್ಯಗಳು, ಸೊ ಇಂತಹ ಪ್ರಮುಖವಾದಂತಹ ಅಧಿಕಾರವನ್ನು ಹೊಂದಿದ್ರು. ಅಮಾತ್ಯರು ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವ, ರಾಜ್ಯದ ವ್ಯವಹಾರಗಳನ್ನು ಮೇಲ್ವಿಚಾರಣೆ ಮಾಡುವ ಕಾರ್ಯವನ್ನು ಹೊಂದಿದ್ರು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನ್ಯಾಯದ ಆಡಳಿತ. ಸ್ಯಾಂಡ್ರೋಕೋಟಸ್ ಅನ್ನ ಚಂದ್ರಗುಪ್ತ ಮೌರ್ಯ ಎಂದು ಗುರುತಿಸಿದವರು ಯಾರು? ಹೂ ರೆಕಾಗ್ನೈಸ್ ಸ್ಯಾಂಡ್ರೋಕೋಟಸ್ ಆಸ್ ಚಂದ್ರಗುಪ್ತ ಮೌರ್ಯ? ವಿಲಿಯಂ ಜೋನ್ಸ್, ವಿ ಸ್ಮಿತ್, RK ಮುಖರ್ಜಿ, DR ಭಂಡಾರ್ಕರ್. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ. ಆದರೆ ಇಲ್ಲಿ ನಿಜವಾಗಿ ಹೇಳಬೇಕಂದ್ರೆ ಜಸ್ಟಿನ್ ಅನ್ನೋರು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಸೊ ತಮ್ಮ ಎಪಿಟೋಮ್ನ
ಅನ್ನುವಂತಹ ಗ್ರೀಕ್ ಬರಹಗಾರ ಜಸ್ಟಿನ್ ಅವರು ಚಂದ್ರಗುಪ್ತ ಮೌರ್ಯನನ್ನ ಸ್ಯಾಂಡ್ರೋಕೋಟಸ್ ಅಂತ ಉಲ್ಲೇಖಿಸಿದ್ರು. ಸೊ ಇದನ್ನ ಗುರುತಿಸಿದ್ದು ಯಾರು ಅಂತ ಹೇಳ್ಬೇಕಂದ್ರೆ ವಿಲಿಯಂ ಜೋನ್ಸ್. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಯಾರನ್ನ ಹೇಳ್ತೀವಿ, ವಿಲಿಯಂ ಜೋನ್ಸ್ ಅವರನ್ನ ಕನ್ಸಿಡರ್ ಮಾಡ್ತೀವಿ. ಇದಷ್ಟೇ ಅಲ್ಲ, ಚಂದ್ರಗುಪ್ತ ಮೌರ್ಯ ಅಲೆಕ್ಸಾಂಡರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅನ್ನೋದನ್ನ ಜಸ್ಟಿನ್ ಅವರು ಉಲ್ಲೇಖ ಮಾಡಿದ್ದಾರೆ. ಫಸ್ಟ್ ಇಂಡಿಯನ್ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ, ಮೊದಲ ಭಾರತೀಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಯಾರು? ಕನಿಷ್ಕ, ಹರ್ಷ, ಚಂದ್ರಗುಪ್ತ ಮೌರ್ಯ ಮತ್ತು ಸಮುದ್ರಗುಪ್ತ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ಸೊ ನೋಡಿ, ನಂದ ಸಾಮ್ರಾಜ್ಯದ ಒಂದು ಆಡಳಿತಶಾಹಿ ಮತ್ತು ಜನರ ಮೇಲಿನ ಒಂದು ದಬ್ಬಾಳಿಕೆಯಿಂದಾಗಿ ಜನರು ಇದಾರಲ್ಲ, ಸೊ ಅವರೇನು ಮಾಡ್ತಾಯಿದ್ರು, ಸೊ ತುಂಬಾ ದುಃಖದಲ್ಲಿ ಇದ್ದರು ಅಂತ ಹೇಳ್ಬೋದು. ಅಂತಹ ಒಂದು ಸಮಯದಲ್ಲಿ ನಂದ ಸಾಮ್ರಾಜ್ಯದಲ್ಲಿ ಚಾಣಕ್ಯ ಕೂಡ ಒಬ್ಬ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಸೊ ನಂದ ಸಾಮ್ರಾಜ್ಯದ ದೊರೆ ಚಾಣಕ್ಯನನ್ನು ಕೂಡ ಆತ ಅವಮಾನ ಮಾಡ್ತಾನೆ. ಸೊ ಚಾಣಕ್ಯ ಆತ ಚಂದ್ರಗುಪ್ತ ಮೌರ್ಯನನ್ನು ಈ ನಂದ ಸಾಮ್ರಾಜ್ಯವನ್ನು ಏನು ನಾಶಗೊಳಿಸಲು, ಅದಾದ ನಂತರ ತನ್ನದೇ ಆದಂತಹ ಮೊದಲ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಆತ ಸಹಾಯವನ್ನು ಮಾಡ್ತಾನೆ. ಇದಷ್ಟೇ ಅಲ್ಲ, ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಪ್ರಧಾನಿಯಾಗಿ ಆತ ಕಾರ್ಯವನ್ನು ನಿರ್ವಹಿಸ್ತಾನೆ. ಕೆಳಗಿನವುಗಳಲ್ಲಿ ಯಾವ ಒಂದು ಪ್ರದೇಶವು ಅಶೋಕನ ಸಾಮ್ರಾಜ್ಯದ ಭಾಗವಾಗಿರಲಿಲ್ಲ? ವಿಚ್ ಒನ್ ಟೆರಿಟರಿ ಆಫ್ ದಿ ಫಾಲೋವಿಂಗ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಅಶೋಕಾಸ್ ಎಂಪೈರ್? ಕಳಿಂಗ, ಶ್ರೀಲಂಕಾ, ಬಿಹಾರ್, ಅಫ್ಘಾನಿಸ್ತಾನ್. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಶ್ರೀಲಂಕಾ. ಅಶೋಕ ತುಂಬ ಒಂದು ವಿಶಾಲವಾದ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಹೊಂದಿದ್ದಂತಹ ಅರಸ. ಈತ ತನ್ನ ಸಾಮ್ರಾಜ್ಯವನ್ನು ಪ್ರಮುಖವಾಗಿ ಕಾಶ್ಮೀರ, ಕರ್ನಾಟಕ ಮತ್ತು ಗುಜರಾತ್ ಆತನ ಒಂದು ಆಡಳಿತದ ಅವಧಿಯಲ್ಲಿ ಇತ್ತು. ಕಲ್ಹಣನ ರಾಜತರಂಗಿಣಿ ಕಾಶ್ಮೀರದ ಮೇಲೆ ಅಶೋಕನ ಆಳ್ವಿಕೆಯನ್ನು ಅದು ದೃಢಪಡಿಸುತ್ತೆ. ಇದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಮಗೆ ಲಭ್ಯವಾದಂತಹ ಆತನ ಆಳ್ವಿಕೆಯ ಪುರಾವೆಗಳು ಮಸ್ಕಿ ಮತ್ತು ಗುರ್ಜರ ದಾಖಲೆಗಳಿಂದ ಬುಲಂದಿಬಾಗ್ ಡ್ಯಾಶ್ನ ಪ್ರಾಚೀನ ತಾಣವಾಗಿತ್ತು. ಓಕೆ, ಸೊ ಇಲ್ಲಿ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಇದೆಯಲ್ಲ, ಅದು ತಪ್ಪಾಗಿದೆ. ಅಂದರೆ ಅದು ನೆಕ್ಸ್ಟ್ ಕ್ವಶನ್ಗೆ ಸಂಬಂಧಪಟ್ಟಿರೋದು. ಸೊ ವಾರಣಾಸಿ, ವೈಶಾಲಿ, ಪಾಟಲಿಪುತ್ರ, ಕಪಿಲವಸ್ತು. ಸೊ ಇಲ್ಲಿ ನೋಡಿ, ಬುಲಂದಿಬಾಗ್ ಆಗಿರ್ಬೋದು, ಕುಮ್ರಹಾರ ಆಗಿರ್ಬೋದು, ಈ ಎರಡೂ ಪ್ರದೇಶಗಳು ಪಾಟಲಿಪುತ್ರದ ಪುರಾತತ್ವ ತಾಣದ ಪ್ರದೇಶ ಆಗಿದೆ. ಸೊ ಇದನ್ನು ಪ್ರಮುಖವಾಗಿ 1895ರಲ್ಲಿ LA ವಾಡೆಲ್ ಅವರಿಂದ ಈ ಒಂದು ಪತ್ತೆಯಾದಂತಹ ಸ್ಮಾರಕ ಪಾಟಲಿಪುತ್ರ ರಾಜಧಾನಿಯ ಅನ್ವೇಷಣೆಗೆ ಹೆಸರುವಾಸಿ ಆಗಿದೆ. ಇದಷ್ಟೇ ಅಲ್ಲ, ಪ್ರಾಚೀನ ಪಾಟಲಿಪುತ್ರದ ರಕ್ಷಣಾತ್ಮಕ ಗೋಡೆಗಳನ್ನು ರೂಪಿಸಿದಂತಹ ಹಲವಾರು ಉತ್ಖನನಗಳಿಗೆ ಈ ಒಂದು ಪ್ರದೇಶ ಹೆಸರುವಾಸಿಯಾಗಿದೆ. ದೀರ್ಘಾಯುಷ್ಯ, ಸ್ವಾತಂತ್ರ್ಯ ಮತ್ತು ಸಹಾನುಭೂತಿಯ ತ್ರಿವಳಿ ನೆಲೆಗಳ ಮೇಲೆ ರಾಜಧರ್ಮವನ್ನು ಸ್ಥಾಪಿಸಿದವರು ಯಾರು? ಹೂ ಎಸ್ಟಾಬ್ಲಿಷ್ಡ್ ರಾಜಧರ್ಮ ಆನ್ ಟ್ರಿಪ್ಲೆಕ್ಸ್ ಬೇಸಿಸ್ ಆಫ್ ಲಾಂಗೆನಿಮಿಟಿ, ಲಿಬರ್ಟಿ ಆ್ಯಂಡ್ ಕಂಪ್ಯಾಷನ್? ಸೊ ಇಲ್ಲಿ ಆಪ್ಷನ್ ಶಿವಾಜಿ, ರಂಜಿತ್ ಸಿಂಗ್, ಅಕ್ಬರ್ ಮತ್ತು ಅಶೋಕ. ಸರಿಯಾದಂಥ ಒಂದು ಉತ್ತರ ಅಶೋಕ. ಅಶೋಕ ಬೌದ್ಧ ಧರ್ಮವನ್ನು ಅನುಸರಿಸಿದ್ರು ಕೂಡ ಸೊ ಆತ ಅದು ಹೇಗಿದೆಯೋ ಹಾಗೆ ಅನುಸರಿಸಲಿಲ್ಲ. ಅಶೋಕ ತನ್ನದೇ ಆದಂಥ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ್ದ, ಅದನ್ನು ಧಮ್ಮ ನೀತಿ ಅಂತ ಹೇಳ್ಬೋದು. ಸೊ ಇದನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಧರ್ಮಾಧಿಕಾರಿಗಳನ್ನು ಆತ ನೇಮಕ ಮಾಡಿದ. ಈತನ ಒಂದು ಧಮ್ಮ ನೀತಿ 3 ಪ್ರಮುಖವಾದಂತಹ ಅಥವಾ ತ್ರಿವಳಿ ನೆಲೆಗಳ ಮೇಲೆ ರಾಜಧರ್ಮವನ್ನು ಆತ ಸ್ಥಾಪನೆ ಮಾಡಿದ್ದ. ಆ ತ್ರಿವಳಿ ನೆಲೆಗಳು ಅಂದರೆ ದೀರ್ಘಾಯುಷ್ಯ, ಸ್ವಾತಂತ್ರ್ಯ ಮತ್ತು ಸಹಾನುಭೂತಿ. ಡಿಮಾಕಸ್ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಬಂದರು? ಡಿಮಾಕಸ್ ಕೇಮ್ ಟು ಇಂಡಿಯಾ ಡ್ಯೂರಿಂಗ್ ದ ರೇನ್ ಆಫ್ ಕನಿಷ್ಕ, ಅಶೋಕ, ಬಿಂದುಸಾರ ಮತ್ತು ಚಂದ್ರಗುಪ್ತ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ಡಿಮಾಕಸ್ ಪ್ರಮುಖವಾಗಿ ಬಿಂದುಸಾರನ ಆಳ್ವಿಕೆಯ ಅವಧಿಯಲ್ಲಿ ಭಾರತಕ್ಕೆ ಬಂದ. ಈತ ಸಿರಿಯನ್ ರಾಜ 1ನೆಯ ಆಂಟಿಯೋಕಸ್ನ ರಾಯಭಾರಿ ಆಗಿದ್ದು ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಸೊ ಇದಷ್ಟೇ ಅಲ್ಲ, ಮೆಗಸ್ತನಿಸ್, ಡಿಮಾಕಸ್ ಮತ್ತು ಡಿಯೋನೈಸಿಯಸ್ ಮೌರ್ಯ ಆಸ್ಥಾನದಲ್ಲಿ ರಾಯಭಾರಿಗಳಾಗಿ ಸೇವೆ ಸಲ್ಲಿಸಿದಂತಹ ಗ್ರೀಕ್ ಇತಿಹಾಸಕಾರರು. ಹೂ ಅಮಾಂಗ್ಸ್ಟ್ ದ ಫಾಲೋವಿಂಗ್ ಮೌರ್ಯನ್ ರೂಲರ್ಸ್ ಡಿಡ್ ಕಾಂಕರ್ ದ ಡೆಕ್ಕನ್? ಕೆಳಗಿನ ಮೌರ್ಯ ದೊರೆಗಳಲ್ಲಿ ಯಾರು ದಕ್ಕನ್ ಅನ್ನ ವಶಪಡಿಸಿಕೊಂಡ್ರು? ಕುನಾಲ, ಬಿಂದುಸಾರ, ಚಂದ್ರಗುಪ್ತ ಮತ್ತು ಅಶೋಕ. ಇಲ್ಲಿ ಸರಿಯಾದಂಥ ಉತ್ತರ ಬಿಂದುಸಾರ. ಈಗಾಗಲೇ ನಾವು ಹಿಂದಿನ ಪ್ರಶ್ನೆಯಲ್ಲಿ ನಾವು ನೋಡಿದ್ವಿ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ನಡುವಿನ ಒಂದು ಪ್ರದೇಶವನ್ನು ಯಾರು ವಶಪಡಿಸಿಕೊಂಡಿದ್ರು ಅಂತ. ಸೊ ಆ ಒಂದು ವ್ಯಕ್ತಿ ಬಿಂದುಸಾರ ಇದಾರಲ್ಲ,
ಸೊ ಬಿಂದುಸಾರ ಪ್ರಮುಖವಾಗಿ ದಕ್ಕನನ್ನ ಮೈಸೂರಿನವರೆಗೆ ವಶಪಡಿಸಿಕೊಂಡಿದ್ರು ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಟಿಬೇಟಿಯನ್ ಸನ್ಯಾಸಿ ತಾರಾನಾಥ್ ದೃಢಪಡಿಸಿದಂತೆ ಬಿಂದುಸಾರನು 2 ಸಮುದ್ರಗಳ ನಡುವಿನ ಒಳಗೊಂಡ 16 ರಾಜ್ಯಗಳನ್ನ ವಶಪಡಿಸಿಕೊಂಡ ಕೀರ್ತಿ ಬಿಂದುಸಾರ ಅವರಿಗೆ ಹೋಗುತ್ತೆ. ಕೆಳಗಿನವುಗಳಲ್ಲಿ ಯಾವುದನ್ನ ಮ್ಯಾಕೆವೆಲ್ಲಿಯ ಪ್ರಿನ್ಸ್ಗೆ ಹೋಲಿಸಬಹುದು? ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಕಂಪೇರ್ಡ್ ಟು ಪ್ರಿನ್ಸ್ ಆಫ್ ಮೆಕೆವೆಲ್ಲಿ? ತಿರುವಳ್ಳುವರ್ ಅವರ ತಿರುಕ್ಕುರಳ್, ವಾತ್ಸಾಯನ ಕಾಮಸೂತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, ಕಾಳಿದಾಸನ ಮಾಳ್ವಿಕಾಗ್ನಿಮಿತ್ರಂ. ಇಲ್ಲಿ ಸರಿಯಾದಂಥ ಉತ್ತರ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನನ್ನ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ನಿಕೋಲೋ ಮ್ಯಾಕೆವೆಲ್ಲಿ ಅವರ ದಿ ಪ್ರಿನ್ಸ್ಗೆ ಹೋಲಿಸಿದ್ದರು. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಸರಿಯಾದಂಥ ಉತ್ತರ ಕೌಟಿಲ್ಯನ ಅರ್ಥಶಾಸ್ತ್ರ. ಹೂ ವಾಸ್ ದ ಫಸ್ಟ್ ಕಿಂಗ್ ಟು ಕಾಂಕರ್ ಮಾಲ್ವಾ, ಗುಜರಾತ್ ಅಂಡ್ ಮಹಾರಾಷ್ಟ್ರ? ಮಾಲ್ವಾ, ಗುಜರಾತ್ ಮತ್ತು ಮಹಾರಾಷ್ಟ್ರವನ್ನ ವಶಪಡಿಸಿಕೊಂಡ ಮೊದಲ ರಾಜ ಯಾರು? ಚಂದ್ರಗುಪ್ತ ಮೌರ್ಯ, ವಿಕ್ರಮಾದಿತ್ಯ, ಸ್ಕಂದಗುಪ್ತ ಮತ್ತೆ ಹರ್ಷವರ್ಧನ. ಇಲ್ಲಿ ಸರಿಯಾದಂಥ ಉತ್ತರ ಚಂದ್ರಗುಪ್ತ ಮೌರ್ಯ. ಸೊ ಚಂದ್ರಗುಪ್ತ ಮೌರ್ಯ ಪ್ರಮುಖವಾಗಿ ಭಾರತವನ್ನ ಒಂದು ದೇಶವನ್ನಾಗಿ ಮಾಡಿದಂತಹ ನಾಯಕ ಅಂತ ಅವರನ್ನ ಪರಿಗಣಿಸ್ತೀವಿ. ಸೊ ಅವರ ಒಂದು ಸಾಮ್ರಾಜ್ಯದ ವ್ಯಾಪ್ತಿಯು ಬಿಯಾಸ್ ನದಿಯಿಂದ ಸಿಂಧೂ ನದಿವರೆಗೆ ಹರಡಿತು. ಇದಷ್ಟೇ ಅಲ್ಲ, ಬಂಗಾಳ, ಅಸ್ಸಾಂ, ಅಫ್ಘಾನಿಸ್ತಾನ್, ಕಾಶ್ಮೀರ, ನೇಪಾಳ ಮತ್ತು ದಕ್ಕನ್ ಪ್ರಸ್ಥಭೂಮಿಯನ್ನ ಒಳಗೊಂಡಿತ್ತು. Which Indian king defeated Seleucus, the administrator of Sindh and Afghanistan, appointed by Alexander? ಅಲೆಕ್ಸಾಂಡರ್ ನೇಮಿಸಿದ ಸಿಂಧ್ ಮತ್ತು ಅಫ್ಘಾನಿಸ್ತಾನದ ಆಡಳಿತಗಾರ ಸೆಲ್ಯೂಕಸ್ ಅನ್ನ ಯಾವ ಭಾರತೀಯ ರಾಜ ಸೋಲಿಸಿದನು? ಚಂದ್ರಗುಪ್ತ, ಬಿಂದುಸಾರ, ಅಶೋಕ, ಸಮುದ್ರಗುಪ್ತ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗತ್ತೆ. ಸೊ ಚಂದ್ರಗುಪ್ತ ಮೌರ್ಯ ಇದಾರಲ್ಲ, ಅವರು ಗ್ರೀಕ್ ರಾಜ ಅಲೆಕ್ಸಾಂಡರ್ನ ಸೇನಾಪತಿ ಸೆಲ್ಯೂಕಸ್ ನಿಕೇಟರ್ ಅವರನ್ನ ಸೋಲಿಸ್ತಾರೆ. ಮೆಗಸ್ತನಿಸ್ ಗ್ರೀಕ್ ರಾಯಭಾರಿಯಾಗಿದ್ದ ಸೆಲ್ಯೂಕಸ್ ನಿಕೇಟರ್ 302 BCಯಲ್ಲಿ ಮೌರ್ಯ ಸಾಮ್ರಾಜ್ಯದ ಭಾರತೀಯ ರಾಜ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದರು. ಸೊ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಕೌಟಿಲ್ಯನ ಅರ್ಥಶಾಸ್ತ್ರವು ಡ್ಯಾಶ್ನ ಅಂಶಗಳೊಂದಿಗೆ ವ್ಯವಹರಿಸುತ್ತೆ. ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಡೀಲ್ಸ್ ವಿತ್ ದ ಆಸ್ಪೆಕ್ಟ್ ಆಫ್ ಡ್ಯಾಶ್: ಸಾಮಾಜಿಕ ಜೀವನ, ಧಾರ್ಮಿಕ ಜೀವನ, ರಾಜಕೀಯ ಜೀವನ ಮತ್ತು ಆರ್ಥಿಕ ಜೀವನ. ಇಲ್ಲಿ ಸರಿಯಾದಂಥ ಉತ್ತರ ರಾಜಕೀಯ ನೀತಿಗಳು. ಕೌಟಿಲ್ಯನ ಅರ್ಥಶಾಸ್ತ್ರ ಪ್ರಮುಖವಾಗಿ ಸಪ್ತಾಂಗ ಸಿದ್ಧಾಂತದ ಕುರಿತಾಗಿ ನಾವು ಆ ಕಾನ್ಸೆಪ್ಟ್ ಅನ್ನು ನೋಡ್ಬೋದು. ಸೊ ರಾಜಕೀಯ ನೀತಿಗಳೊಂದಿಗೆ ಇದು ವ್ಯವಹರಿಸುತ್ತೆ. ಕೌಟಿಲ್ಯನನ್ನ ಚಾಣಕ್ಯ, ವಿಷ್ಣುಗುಪ್ತ ಅಂತ ಕೂಡ ನಾವು ಹೇಳ್ಬೋದು. ಸೊ ಈತ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದ. ಇದಷ್ಟೇ ಅಲ್ಲ, ಪ್ರಸಿದ್ಧ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ತಜ್ಞರು ಆಗಿದ್ದರು. The inscription which proves Chandragupta's way over Western India is: ಪಶ್ಚಿಮ ಭಾರತದ ಮೇಲೆ ಚಂದ್ರಗುಪ್ತ ಮಾರ್ಗವನ್ನು ಸಾಬೀತುಪಡಿಸುವ ಶಾಸನ ಯಾವುದು? ಅಶೋಕನ ಸೋಪಾರ ಶಿಲಾಶಾಸನ, ರುದ್ರದಾಮನ ಜುನಾಗಢ್ ಶಿಲಾಶಾಸನ, ಅಶೋಕನ ಗಿರ್ನಾರ್ ರಾಕ್ ಎಡಿಕ್ಟ್ ಮತ್ತು ಕಳಿಂಗ ಶಿಲಾಶಾಸನ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರುದ್ರದಾಮನ ಜುನಾಗಢ್ ಶಿಲಾಶಾಸನ. ಸೊ ರುದ್ರದಾಮನ ಶಿಲಾಶಾಸನ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಶಾಸನ ಆಗಿದ್ದು, ಸೊ ಇದರಲ್ಲಿ ಚಂದ್ರಗುಪ್ತ ಆತನ ಒಂದು ಪಶ್ಚಿಮ ಭಾರತದ ಮೇಲೆ ಮಾರ್ಗವನ್ನು ಸಾಬೀತುಪಡಿಸೋದರ ಕುರಿತಾಗಿ ಉಲ್ಲೇಖವನ್ನು ನೋಡ್ಬೋದು. ಇದಷ್ಟೇ ಅಲ್ಲ, ಈ ಒಂದು ಶಾಸನ ವಿಶೇಷವಾಗಿ ಸುದರ್ಶನ ಸರೋವರಕ್ಕೆ ಆಣೆಕಟ್ಟನ್ನು ಕಟ್ಟೋದರ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡುತ್ತೆ. ಸೊ ಈ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ, ಸುದರ್ಶನ್ ಸರೋವರದ ಕುರಿತಾಗಿ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ. ಸೊ ರುದ್ರದಾಮನ ಜುನಾಗಢ್ ಶಿಲಾಶಾಸನ. ಗುಜರಾತ್ ಅನ್ನು ಚಂದ್ರಗುಪ್ತ ಮೌರ್ಯರ ರಾಜ್ಯದಲ್ಲಿ ಸೇರಿಸಲಾಯಿತು ಎಂದು ಯಾರಿಂದ ಸಾಬೀತುಪಡಿಸಲಾಗಿದೆ ಅಥವಾ ಯಾವುದರಿಂದ ಸಾಬೀತುಪಡಿಸಲಾಗಿದೆ? ದಟ್ ಗುಜರಾತ್ ವಾಸ್ ಇನ್ಕ್ಲೂಡೆಡ್ ಇನ್ ದ್ಯಾಟ್ ಕಿಂಗ್ಡಮ್ ಆಫ್ ಚಂದ್ರಗುಪ್ತ ಮೌರ್ಯ ಈಸ್ ಪ್ರೂವ್ಡ್ ಬೈ ಅಶೋಕನ ಸ್ತಂಭ ಶಾಸನ, 2ನೇ ಸ್ತಂಭ ಶಾಸನ, ಜೈನ ಸಂಪ್ರದಾಯ, ರುದ್ರದಾಮನ ಜುನಾಗಢ್ ಶಿಲಾಶಾಸನ ಮತ್ತು ಗ್ರೀಕ್ ಖಾತೆಗಳು. ಇಲ್ಲಿ ಸರಿಯಾದಂಥ ಉತ್ತರ ರುದ್ರದಾಮನ ಜುನಾಗಢ್ ಶಿಲಾಶಾಸನ. ಚಂದ್ರಗುಪ್ತನು ಸಂಪೂರ್ಣ ಪೂರ್ವ ಮತ್ತು ಪಶ್ಚಿಮ ಅಕಾರವಂತಿಗೆ, ಅಂದರೆ ಅಕಾರ ಪೂರ್ವ ಮಾಳವ ಮತ್ತು ಅವಂತಿ ಪಶ್ಚಿಮ ಮಾಳವ, ಅನುಪದೇಶ, ಅನರ್ಥ, ಸುರಾಷ್ಟ್ರ ಮತ್ತೆ ಸ್ವಬ್ರ ಅಂದರೆ ಉತ್ತರ ಗುಜರಾತ್, ಮಾರು ಅಂದರೆ ಮಾರ್ವಾರ, ಕಚ್ ಅಂದರೆ ಉತ್ತರ ಗುಜರಾತ್, ಆ ಒಂದು ಪ್ರಾಂತ್ಯಗಳ ಅಧಿಪತಿ ಆಗಿರೋದರ ಕುರಿತಾಗಿ ನಮಗೆ ರುದ್ರದಾಮನ ಜುನಾಗಢ್ ಶಾಸನ ಉಲ್ಲೇಖವನ್ನ, ಆ ಶಾಸನದಲ್ಲಿ ಉಲ್ಲೇಖವನ್ನ ನಾವು ನೋಡೋದ್ರಿಂದ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗತ್ತೆ? ಆಪ್ಷನ್ ಸಿ ಆಗತ್ತೆ.
ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಸೆವೆಂತ್ ಪಾರ್ಟ್ ಆಫ್ ದಿ ಸ್ಟೇಟ್ ಅಕಾರ್ಡಿಂಗ್ ಟು ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್? ಸಪ್ತಾಂಗದ ರಾಜ್ಯದ ಸಿದ್ಧಾಂತದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯದ 7ನೇ ಭಾಗವಾಗಿದೆ? ಕೋಶ, ಮಿತ್ರ, ದುರ್ಗ ಮತ್ತು ಜನಪದ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಮಿತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ ಇದು ರಾಜಕೀಯ ನೀತಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವಾಗಿದ್ದು ಇದರಲ್ಲಿ ಸಪ್ತಾಂಗ ಸಿದ್ಧಾಂತದ ಕುರಿತಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ 7 ಅಂಗಗಳು ಯಾವುದ್ಯಾವುದು ಅಂದರೆ ರಾಜ, ಅಮಾತ್ಯ ಅವರನ್ನು ಅಧಿಕಾರಿಗಳು ಅಂತ ಹೇಳ್ಬೋದು, ಜನಪದ, ದುರ್ಗ, ಕೋಶ, ದಂಡ, ಮಿತ್ರ. ಸೊ ಇದನ್ನು ಅವರು ಆರ್ಡರ್ ಪ್ರಕಾರ ಕೊಟ್ಟಿದ್ದಾರೆ. ಅದರ ಪ್ರಕಾರ 7ನೇಯದು ಯಾವುದು ಅಂತ ಹೇಳಬೇಕಂದ್ರೆ ರಾಜ್ಯದ 7ನೇ ಅಂಗ ಮಿತ್ರ. ಸೊ ಇದನ್ನು ಆರ್ಡರ್ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ. ರಾಜ, ಅಮಾತ್ಯ, ಜನಪದ, ದುರ್ಗ, ಕೋಶ, ದಂಡ ಮತ್ತು ಮಿತ್ರ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಮಿತ್ರ. ಇದಿಷ್ಟು ಈ ಭಾಗದ ಪ್ರಮುಖವಾದಂತಹ 30 ಪ್ರಶ್ನೆಗಳು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಇನ್ನೂ 60 ಪ್ರಶ್ನೆ ಬಾಕಿ ಇದೆ. ಸೊ ಅದನ್ನು ಕೂಡ ನಾವು ಕಂಟಿನ್ಯೂ ಮಾಡೋಣ. ಈ ಒಂದು ಹೊಸ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೊಡ್ಬೋದು. ಸೊ ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ಮತ್ತು ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಮತ್ತು ನಿಮ್ಮ ಸ್ನೇಹಿತರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನೀವೇನು ಮಾಡ್ಬೋದು, ಈ ಒಂದು ವಿಡಿಯೋವನ್ನು ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.